ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಪ್ಲಾಂಟ್ ಬಗ್ಗೆ ಅಂತ ನೋಡಿ ಸ್ನೇಹಿತರೆ. ಬ್ಯೂಟಿಫುಲ್ಲಾದ ಹ್ಯಾಂಗಿಂಗ್ ಪ್ಲಾಂಟ್ ಸ್ನೇಹಿತರೆ. ಇದು ನೋಡಿ, ಇದರ ಹೆಸರು ಟೆಡಸ್ ಕ್ಯಾಂಡಿಯಾ, ಆಮೇಲೆ ವ್ಯಾಂಡ್ರಿಂಗ್ ಜೂ ಅಂತ ಕೂಡ ಕರೀತಾರೆ, ಆಮೇಲೆ ಟೆಡಸ್ ಕ್ಯಾಂಡಿಯಾ ನ್ಯಾನಕ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ನೋಡಿ, ವೆರಿ ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ಅದು ಲೀಫೇ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಸ್ನೇಹಿತರೆ. ಇದರಲ್ಲಿ 4-5 ವೆರೈಟಿ ಇದೆ ಸ್ನೇಹಿತರೆ. ನೋಡಿ, ಇದು ಒಂದು ಕಲರು, ಆಮೇಲೆ ನೋಡಿ ನೋಡಿ ಇದು ಯಾವ ಥರ ಇದೆ ಅಂತ, ಬರೀ ಗ್ರೀನ್. ನೋಡಿ, ಇದು ಒಂಥರ ಗ್ರೀನ್ ಅಂದರೆ ಗ್ರೀನು, ಇನ್ನೂ ಡಾರ್ಕ್ ಗ್ರೀನ್ ಕೂಡ ಬರುತ್ತೆ ಸ್ನೇಹಿತರೆ. ಆಮೇಲೆ ಪರ್ಪಲ್ಲು, ಈ ಥರ ತುಂಬ ವೆರೈಟೀಸ್ನಲ್ಲಿದೆ ಸ್ನೇಹಿತರೆ. ಇದ್ರದ್ದು ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ, ಓಕೆನಾ ಸ್ನೇಹಿತರೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಡಿ ಸ್ನೇಹಿತರೆ. ಹೊಸ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ, ಓಕೆನಾ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋಗೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಪ್ರೊಪಗೇಟ್ ಮಾಡೋದು ತುಂಬ ಈಸಿ ಸ್ನೇಹಿತರೆ. ಮ್ಯಾಕ್ಸ್ ನೋಡಿ ಸ್ನೇಹಿತರೆ, ಎಲ್ಲ ಗಿಡನ ಕಿತ್ತಿ ಒಳಗಡೆ ಇಟ್ಟಿರೋ ಇಂಡೋರ್ ಪ್ಲ್ಯಾಂಟ್ಗಳನ್ನೆಲ್ಲ ತಿಂತಾ ಇರ್ತಾರೆ. ಅದಕ್ಕೆ ಹೇಳೋ ಸ್ನೇಹಿತರೆ, ಬೆಕ್ಕುಗಳಿರೋ ಮನೆಯಲ್ಲಿ ಪ್ಲ್ಯಾಂಟ್ಗಳನ್ನ ಸ್ವಲ್ಪ ಸೇಫ್ಟಿಯಾಗಿ ಇರಬೇಕು, ಓಕೆನಾ ಸ್ನೇಹಿತರೆ. ಇದು ತುಂಬ ತಿಟ್ಟೆ ಆಗಿಬಿಟ್ಟಿದೆ ಸ್ನೇಹಿತರೆ. ಆಪ್ರೇಷನ್ ಮಾಡಿ ಇನ್ನೂ ಜಾಸ್ತಿ ತೀಟೆ ಮಾಡ್ತಾಯಿದೆ ಸ್ನೇಹಿತರೆ. ಇದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ, ನೋಡಿ ಇದು ಪ್ರೊಪಗೇಟ್ ಹೇಗೆ ಮಾಡೋದು ಅಂತ ನೋಡಿ ಸ್ನೇಹಿತರೆ. ಇದು ನಾನು ಪ್ರೊಪಗೇಟ್ ಮಾಡಿದ್ದು ನೋಡಿ. ಪ್ರೊಪಗೇಟ್ ಈಸಿ, ಯಾವ ಥರ ಇಟ್ಟರೂ ಬಂದುಬಿಡುತ್ತೆ ಸ್ನೇಹಿತರೆ ಇದು. ನೋಡಿ, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ರೀ. ನೋಡಿ ಸ್ನೇಹಿತರೆ, ಈ ಥರ ಇದ್ರೂ ಕೂಡ ಸಾಕು. ನೋಡಿ, ನಾನೇನು ಮಾಡೋದು, ಒಂದು ಹೋಲ್ಸ್ ಥರ ಮಾಡಿಬಿಟ್ಟು ಈ ಥರ ಇಕ್ತೀನಿ ಸ್ನೇಹಿತರೆ. ಯಾವುದಾದ್ರೂ ಒಂದು ಹೋಲ್ಸ್ ಮಾಡಿ, ಯಾವುದಾದ್ರೂ ಒಂದು ತಗೊಳ್ಳಿ, ಇಲ್ಲ ಸೀಸರೋ, ಇಲ್ಲ ಯಾವುದಾದ್ರೂ ಹಳೆ ಪೆನ್ನುಗಳಿರುತ್ತಲ್ಲ, ಹೋಲ್ಸ್ ಮಾಡಿ ಸೆಂಟ್ರಲ್ಲಿ ಎಲ್ಲ ಫುಲ್ಲು ಹೋಲ್ಸ್ ಮಾಡ್ಕೊಂಬಿಡಿ. ಹೋಲ್ಸ್ ಮಾಡ್ಕೊಂಬಿಟ್ಟು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಡಿ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೋಡಿ ಸ್ನೇಹಿತರೆ, ಈ ಹೋಲ್ಸಲ್ಲಿ ಇಟ್ಕೊಂಬಿಡಿ ಹಿಂಗೆ ಅಷ್ಟೇ. ಹಾಕ್ಕೊಂಡು ಸ್ವಲ್ಪ ಮಣ್ಣು ಹಾಕ್ಕೊಂಡು ಬಿಟ್ಬಿಡಿ ಸ್ನೇಹಿತರೆ, ಅಷ್ಟೇ. ಇದು ಆರಾಮಾಗಿ ಬರುತ್ತೆ. ಇದೇನು ನೋಡಿ, ಹಿಂಗಿಟ್ಟು ನೀವು ಇದು ಮಾಡಿದ್ರೂ ಸಾಕು ಅಷ್ಟೇ. ಅದು ಸ್ವಲ್ಪ ನೀವೇನು ಮಾಡಬೇಕು, ಇದಕ್ಕೆ ಶೇಡಿ ಪ್ಲೇಸ್ ನೋಡಿ ಸ್ನೇಹಿತರೆ. ಬ್ರೈಟ್ ಇಂಡೈರೆಕ್ಟ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಜಾಸ್ತಿ ನೀರು ಆಗಬಾರ್ದು ಇದಕ್ಕೆ. ಜಾಸ್ತಿ ನೀರಾದ್ರೂ ಇದು ಫುಲ್ಲು ಸ್ಟೆಮ್ಮು ನೋಡಿ ನೀರು ಥರ ಇರುತ್ತೆ ಸ್ಟೆಮ್ಮು. ಇದು ಸ್ಟೆಮ್ಮು ಒಳಗಡೆ ಫುಲ್ಲು ನೀರು ಸ್ನೇಹಿತರೆ. ನೋಡಿ, ನಾನು ನಿಮಗೆ ಸುಮ್ಮನೆ ಹಿಂಗೆ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ಲು ನೀರು ಒಳಗಡೆ ಇದು. ಅದರಿಂದ ಇದು ಜಾಸ್ತಿ ನೀರಾದ್ರೂ ಇದು ಫುಲ್ಲು ಸತ್ತೋಗುತ್ತೆ ಸ್ನೇಹಿತರೆ. ಆದರೆ ಇದು ಒಂದು ಸರಿ ನೀವು ಇಟ್ಬಿಟ್ಟು ಪಾಟ್ಗಳ ಕೆಳಗಡೆ ದೊಡ್ಡ ಪಾಟ್ಗಳಿರುತ್ತಲ್ಲ, ಅದರೊಳಗಡೆ ಇಟ್ಬಿಡಿ ಈ ಥರ ಪ್ರೊಪಗೇಟ್ ಮಾಡಿ. ನೋಡಿ, ನಾನು ಇದು ಪಾಟು ಒಳಗಡೆನೇ ಇಟ್ಟಿದ್ದೀನಿ ಈ ಥರ ಸ್ನೇಹಿತರೆ. ಈ ಥರ ಇಟ್ಬಿಟ್ಟು ನೀವು ಒಂದು ತಿಂಗಳು ಬಿಟ್ಬಿಟ್ರೆ ಸಾಕು, ಅಷ್ಟು ಖುಷಿಯಾಗಿ ಬರುತ್ತೆ ಸ್ನೇಹಿತರೆ. ತುಂಬ ಕಟ್ಟಿಂಗ್ ಮಾಡ್ಬೋದು, ಯಾರಿಗಾದ್ರೂ ಕೊಡ್ಬೋದು ನೀವು, ಓಕೆನಾ ಸ್ನೇಹಿತರೆ. ಈ ಕ್ರಿಸ್ಮಸ್ ಟೈಮಲ್ಲಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ, ಯಾವ್ಯಾವ ಪ್ಲ್ಯಾಂಟ್ನ ನೀವು ಗಿಫ್ಟ್ ಮಾಡ್ಬೋದು ಅಂತ. ನಿಮಗೆ ಕ್ರಿಶ್ಚಿಯನ್ ಫ್ರೆಂಡ್ಸ್ಗಳಿದ್ದರೆ ಅವ್ರಿಗೆಲ್ಲ ನೀವು ಯಾವ್ಯಾವ ಪ್ಲ್ಯಾಂಟ್ಗಳನ್ನ ಗಿಫ್ಟ್ ಮಾಡ್ಬೋದು ಅಂತ ನಾನು ಒಂದು ವೀಡಿಯೋ ನಿಮ್ಗೆ ಮಾಡ್ತೀನಿ ಸ್ನೇಹಿತರೆ, ಓಕೆನಾ. ನೋಡಿ, ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದು ಒಂದು 2-3 ಕಟ್ಟಿಂಗ್ ಕೊಟ್ಟರು ನೀವು ಪ್ರೊಪಗೇಟ್ ಮಾಡಿ ಇಟ್ಕೊಂಬಿಡಿ. ಈ ಥರ ಇಟ್ಕೊಂಡು ನೀವು ನೋಡಿ ಸ್ನೇಹಿತರೆ, ಈ ಥರ ಇಟ್ಕೊಂಡು ನೀವು ಇದನ್ನ ಕೂಡ ನೀವು ಯಾರಿಗಾದ್ರೂ ಕೊಡ್ಬೋದು ಸ್ನೇಹಿತರೆ, ಓಕೆನಾ ಸ್ನೇಹಿತರೆ. ನಿಮ್ಗೆ ಅದು ಗಿಡದ ಮೇಲೆ ಇಷ್ಟ ಇರೋರಿಗೆ ಕೊಡಬೇಕು ನೀವು. ಪ್ಲ್ಯಾಂಟ್ ಲವರ್ಸ್ ಅಂತ ಫ್ರೆಂಡ್ಗಳು ನೀವು ಹೇಗಿದ್ದೀರೋ ಅದೇ ಥರ ಅವರು ಗಿಡಗಳ ಮೇಲೆ ಹುಚ್ಚಾಗಿರಬೇಕು, ಆ ಥರ ಇರೋರಿಗೆ ಕೊಡಬೇಕು. ಎತ್ಕೊಂಡು ಹೋಗಿ ಒಬ್ಬೊಬ್ಬರು ಬಿಸಾಕ್ಬಿಡ್ತಾರೆ ತೊಗೊಂಡೋಗಿ. ಅದು ಇಡ್ತೀನಿ ಅಂತ ತೊಗೊಂಡೋಗ್ಬಿಟ್ಟು ಏನೋ ಕೊಟ್ಟಿದ್ದಾರೆ ಅಂತ ತೊಗೊಂಡೋಗ್ತಾರೆ ಅಷ್ಟೇ. ಅವರು ಒಬ್ಬೊಬ್ಬರು ಇಷ್ಟಪಟ್ಟು ತೊಗೊತಾರಲ್ವ, ಅವ್ರಿಗೇನೆ ಕೊಡಬೇಕು. ನೋಡಿ ಸ್ನೇಹಿತರೆ, ಇದು ನಾನು ಪ್ರೊಪಗೇಟೇ ಮಾಡಿದ್ದು. ನೋಡಿ, ಒಂದು ಚಿಕ್ಕ ಪಾಟು ಇಲ್ಲಿ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ಚಿಕ್ಕಿದೆ ಅಂತ ನೋಡಿ. ಇದರಲ್ಲಿ ಇಟ್ರೂ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಇದಕ್ಕೆ ನೀವು ಕಂಪೋಸ್ಟ್ ಸ್ವಲ್ಪ, ಆಮೇಲೆ ಗಾರ್ಡನ್ ಮಣ್ಣು ಸ್ವಲ್ಪ, ಕೋಕೋಪಿಟ್ಟು, ಇದು 3 ಮಿಕ್ಸ್ ಮಾಡಿ ಪಾಟಿಂಗ್ ಮಿಕ್ಸ್ಗೆ ಹಾಕ್ಕೊಳ್ಳಿ ಸ್ನೇಹಿತರೆ. ಚೆನ್ನಾಗಿ ಬರುತ್ತೆ ಗಿಡ,
ಓಕೆನಾ ಸ್ನೇಹಿತರೆ. ಇದಕ್ಕೇನು ನೀವು ಆವಾಗ ಕಂಪೋಸ್ಟ್ ಹಾಕೋದು ಆ ಥರದ್ದೆಲ್ಲ ಏನು ಬೇಡ ಸ್ನೇಹಿತರೆ. ಸುಮ್ಮನೆ ಹಿಂಗೆ ಬಿಟ್ಬಿಟ್ರೇ ಇದು ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಇದರಲ್ಲೇ ಗ್ರೀನ್ ಅಂದರೆ ಅಷ್ಟು ಗ್ರೀನ್ ಬರುತ್ತೆ ಸ್ನೇಹಿತರೆ. ನರ್ಸರಿಗಳಲ್ಲೂ ನಿಮ್ಗೆ ಸಿಗುತ್ತೆ, ಎಲ್ಲ ಕಲರು ಸಿಗುತ್ತೆ. ನೀವು ತೊಗೊಂಬಂದು ಇಟ್ಕೊಳ್ಳಿ ಸ್ನೇಹಿತರೆ. ಇದಿಲ್ಲ ಅಂದರೆ ಯಾರ ಥರದ್ದು ಕಲೆಕ್ಟ್ ಮಾಡ್ಕೊಳ್ಳಿ. 1-2 ಪೀಸ್ ತೊಗೊಂಬಂದು ಇಟ್ರೂ ಸಾಕು. ನೀರಲ್ಲಿ ಪ್ರೊಪಗೇಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ನೀರಲ್ಲಿ ಇದು ನೀವು ಒಳಗಡೆ ಡೈನಿಂಗ್ ಟೇಬಲ್ ಮೇಲೂ ಇಡ್ಬೋದು. ಯಾವುದಾದ್ರೂ ಕಟ್ಟಿಂಗ್ ಮಾಡಿ ಒಳ್ಳೆ ಕಟ್ಟಿಂಗ್ ತೊಗೊಂಡಿದ್ರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ರೂ ನಿಮಗೆ ಅಟ್ರಾಕ್ಷನ್ ಆಗಿರುತ್ತೆ. ಡೈನಿಂಗ್ ಟೇಬಲ್ ಮೇಲೆ, ಕಿಚನಲ್ಲೂ ಇಟ್ಕೊಬೋದು. ಸ್ವಲ್ಪ ಸೌತ್ ವಿಂಡೋ ಪೇಸ್ ಕಡೆ ನಿಮಗೆ ಬೆಳಕು ಬರೋದಿದ್ದರೆ ಅಲ್ಲಿ ಕೂಡ ಇಡ್ಬೋದು ಸ್ನೇಹಿತರೆ. ಸೂಪರಾಗಿರುತ್ತೆ ನೋಡಿ. ಯಾವುದಾದ್ರೂ ಬಾಟಲ್ಸ್ ಇದ್ದರೆ ನಿಮಗೆ ಅದರಲ್ಲಿ ಇಟ್ಕೊಬೋದು. ಅದರಲ್ಲೂ ನಿಮ್ಗೆ ಸ್ವಲ್ಪ ದಿನ ಆದಮೇಲೆ ಬೇರು ಬಂದುಬಿಡುತ್ತೆ ಸ್ನೇಹಿತರೆ. ಇದು ಬೇಗ ಬೇರು ಬರುತ್ತೆ ಇದರಲ್ಲಿ. ಓಕೆನಾ ಸ್ನೇಹಿತರೆ. ತುಂಬ ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ಹ್ಯಾಂಗಿಂಗ್ಗೆ ಸೂಪರಾಗಿರುತ್ತೆ ಇದು. ಆಮೇಲೆ ನೋಡಿ ಸ್ನೇಹಿತರೆ, ಇದಕ್ಕೆ ಡೈರೆಕ್ಟ್ ಬಿಸಿಲೂ ಆಗೋದಿಲ್ಲ. ನೀವು ಡೈರೆಕ್ಟ್ ಬಿಸಿಲಲ್ಲಿ ಇಟ್ರೂ ಇದು ಒಂಥರ ಬೆಳೆಯೋದಿಲ್ಲ ಬೇಗ. ಅದೇ ಸ್ವಲ್ಪ ಶೆಮಿ ಶೇಡಲ್ಲಿ ಬ್ರೈಟ್ ಲೈಟಲ್ಲಿ ಇಟ್ಬಿಟ್ರೆ ನೀವು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ನೋಡಿ, ಆ ಎಲೆನೇ ನಂಗೆ ತುಂಬ ಇಷ್ಟ ಸ್ನೇಹಿತರೆ. ಇದ್ರದ್ದು ಎಲೆಗಳು ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಆಮೇಲೆ ಸ್ನೇಹಿತರೆ, ಇದಕ್ಕೆ ನೀರು ಕಡಿಮೆ, ತುಂಬ ಕಡಿಮೆ ನೀರು. ಒಂದು 2 ದಿವಸಕ್ಕೊಂದು ಸರಿ ಹಾಕಿದ್ರೆ ಸಾಕು ಸ್ನೇಹಿತರೆ, 3 ದಿವಸಕ್ಕೊಂದು ಸರಿ. ಅದೇ ಮಣ್ಣು ಚೆಕ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಇವಾಗ ನೋಡಿ, ಇವಾಗ ಮಳೆ ಬರೋದ್ರಿಂದ ನೀವು ಯಾವ ಗಿಡಕ್ಕೂ ನೀರು ಹಾಕೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಓಕೆನಾ. ನೀರು ಇದರಲ್ಲಿ ಇದ್ದರೆ ನೀವು ಹಾಕೋಕ್ಕೆ ಹೋಗ್ಬೇಡಿ. ಇಲ್ಲದಿದ್ದರೆ ಮಣ್ಣು ಚೆಕ್ ಮಾಡಿಕೊಂಡು ನೀರು ಹಾಕ್ಕೊಡಿ ಯಾವುದೇ ಪ್ಲ್ಯಾಂಟ್ಗಾದರೂ. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಇನ್ನೊಂದು ಟಿಪ್ಸು ನಿಮಗೆ. ಗಾರ್ಡನಲ್ಲಿ ಇವಾಗೆಲ್ಲ ಮಳೆ ಬರೋದ್ರಿಂದ ಕೆಳಗಡೆ ಪಾಟಲ್ಲಿ ಫುಲ್ಲು ಈ ಕಪ್ಪಿರುವೆ, ರೆಡ್ ಇರುವೆ ಎಲ್ಲ ಗೂಡು ಕಟ್ಬಿಟ್ಟಿರುತ್ತೆ ಸ್ನೇಹಿತರೆ ಪಾಟ್ ಕೆಳಗಡೆ. ಅದೆಲ್ಲ ಚೆಕ್ ಮಾಡ್ತಾನೇ ಇರಿ ನೀವು, ಯಾಕಂದರೆ ಅದು ಗಿಡನೇ ಹಾಳು ಮಾಡಿಬಿಡುತ್ತೆ. ಓಕೆನಾ ಸ್ನೇಹಿತರೆ. ಅದು ಚೆಕ್ ಮಾಡಿ ಮತ್ತೆ ಮಣ್ಣು ಚೇಂಜ್ ಮಾಡಿ ರೀಪಾಟ್ ಮಾಡಿಬಿಡ್ರಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಮಣ್ಣು ಚೆಕ್ ಮಾಡಿ ರೀಪಾಟ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಇಲ್ದಿದ್ರೆ ನೀಮ್ ಆಯಿಲ್ ಸ್ಪ್ರೈ ಮಾಡ್ಕೊಳ್ಳಿ. ಇಳಿದಿದ್ರೆ ಡೆಟಾಯಿಲು, ಆಮೇಲೆ ಹ್ಯಾಂಡ್ ವ್ಯಾಶು ಇರುತ್ತಲ್ಲ ಅದು ಕೂಡ ನೀವು ಸ್ಪ್ರೈ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ. ಇಲ್ದಿದ್ರೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಬಿಡಿ ಮಣ್ಣಲ್ಲಿ. ಸ್ವಲ್ಪ ನಿಮ್ಮ ಮೇಲೆ ಅರಿಶಿನ ಹಾಕಿದ್ರೆ ಅದು ಹೋಗ್ಬಿಡುತ್ತೆ. ಇಲ್ದಿದ್ರೆ ಕೆಳಗಡೆಯಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಕೆಳಗಡೆ ಕೂಡ ನೋಡಿ, ಪಾಟಿನ ಕೆಳಗಡೆ ನೋಡಿ, ನಿಮಗೆ ನೋಡಿ ಈ ಕೆಳಗಡೆ ಕೂಡ ಗೂಡು ಕಟ್ಟಿರುತ್ತೆ. ಇಲ್ದಿದ್ರೆ ಆವಾಗ ಏನು ಮಾಡಿ, ನೀವು ಫುಲ್ಲು ಮಣ್ಣನ್ನೇ ಚೇಂಜ್ ಮಾಡಿಬಿಡ್ರಿ. ಮಣ್ಣನ್ನೇ ಚೇಂಜ್ ಮಾಡಿ. ಓಕೆನಾ ಸ್ನೇಹಿತರೆ. ಚೇಂಜ್ ಮಾಡಿ ಬೇರೆ ಮಣ್ಣಲ್ಲಿ ಗಿಡನ ಇಟ್ಟುಬಿಡಿ. ಓಕೆನಾ ಸ್ನೇಹಿತರೆ. ಅದೆಲ್ಲ ನೀವು ಗಾರ್ಡನಿಂಗ್ ಶುರು ಮಾಡೋರು, ಬಿಗ್ನೇರ್ಸ್ ಇರ್ತೀರಲ್ಲ, ಇದೆಲ್ಲ ನೀವು ಫಾಲೋ ಮಾಡ್ಕೊಂಬಿಡಿ ಸ್ನೇಹಿತರೆ. ಓಕೆನಾ. ನಿಮಗೆ ಗಿಡ ಇಡಬೇಕಂತ ಇಂಟ್ರೆಸ್ಟ್ ಇರೋರು, ಬಾಲ್ಕನಿನೋ ಇಲ್ಲ ಎಂಟ್ರೆನ್ಸಲ್ಲೋ ಆ ಥರ ಇರೋರು ಇದೆಲ್ಲ ನೀವು ಗಮನಿಸಬೇಕು. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದ್ರದ್ದು ಪ್ರೊಪಗೇಟ್ ಹೇಗೆ ಅಂತ ನೋಡಿದ್ರಾ? ಇದಿಲ್ಲ ಅಂದರೆ ಯಾರ ಹತ್ರ ತಗೊಳ್ಳಿ. ಇಲ್ಲದಿದ್ದರೆ ನರ್ಸರಿಯಲ್ಲಿ ಇದು ನಿಮ್ಗೆ ಸಿಗುತ್ತೆ, 60-70 ರೂಪಾಯಿಗೆ ಸಿಗುತ್ತೆ. ಓಕೆನಾ ಸ್ನೇಹಿತರೆ. ತೊಗೊಂಬಂದು ನೀವು ತುಂಬ ಗಿಡನ ಮಾಡ್ಕೊಬೋದು. ಇದು ನೀವು ಸೇಲ್ ಕೂಡ ಮಾಡ್ಬೋದು. ಓಕೆನಾ ಸ್ನೇಹಿತರೆ. ಆ ಥರ ಕೂಡ ಮಾಡಿಕೊಂಡು ಪ್ರೊಪಗೇಟ್ ಮಾಡ್ಕೊಬೋದು. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ? ಒಂದು ಲೈಕ್ ಕೊಡಿ ಸ್ನೇಹಿತರೆ ಪ್ಲೀಸ್. ನಮಗೆ ಮೋಟಿವೇಶನ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಓಕೆ ಸ್ನೇಹಿತರೆ. ಗಾರ್ಡನರ್ಸ್ ಎಲ್ಲ ತುಂಬ ಕಷ್ಟಪಡ್ತಾರೆ ಸ್ನೇಹಿತರೆ. ಒಂದು ಲೈಕ್ಸ್ ಕೊಡಿ ಸ್ನೇಹಿತರೆ ಅವ್ರಿಗೆಲ್ಲ. ಓಕೆನಾ. ಓಕೆ ಸ್ನೇಹಿತರೆ, ಕಮೆಂಟ್ಸ್ ಮಾಡಿ. ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಓಕೆನಾ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆನಾ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.